Hello everybody, welcome to this session on population and society. So ivattina session is on vital registration system. Okay, so ಜೀವಾಳ ನೋಂದಣಿ ವ್ಯವಸ್ಥೆ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆ ಎಂದರೇನು? ಸೊ ಸ್ಟೂಡೆಂಟ್ಸ್ಗಳು ಯಾರೆಲ್ಲ ಹೊಸದಾಗಿ ಈ ಒಂದು ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಪಾಪ್ಯುಲೇಷನ್ ಅಂಡ್ ಸೊಸೈಟಿ ಅಂತ ಹೇಳುವಂತ ಈ ಒಂದು ಪೇಪರ್ಗೆ ಸಂಬಂಧಿಸಿದಾಗೆ ಯೂನಿಟ್ 1ರ ನೋಟ್ಸ್ ಅನ್ನು ಈಗ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ದೋಸ್ ಹ್ಯಾವ್ ನಾಟ್ ಚೆಕ್ ಕ್ಯಾನ್ ಕೈಂಡ್ಲಿ ಚೆಕ್. ಸೊ ಸೋರ್ಸಸ್ ಆಫ್, ಈಗ ನಾವು ಯೂನಿಟ್ 2 ಸೋರ್ಸಸ್ ಆಫ್ ಡೆಮೋಗ್ರಫಿಕ್ ಡೇಟಾ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರುವಾಗ ಈ ಜೀವಾಳ ನೋಂದಣಿ ವ್ಯವಸ್ಥೆ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆ ಅಂದ್ರೆ ಏನು? ವಾಟ್ ಡು ವಿ ಮೀನ್ ಬೈ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್? ಅಂಡ್ ಲೆಟ್ ಅಸ್ ಡಿಸ್ಕಸ್ ದಿಸ್ ಕಾನ್ಸೆಪ್ಟ್ ಇನ್ ಡೀಟೇಲ್. ಈಗ the vital registration system basically refers to a system of continuous, permanent, compulsory and universal recording of vital events that occur in a population. ಸೊ ಜೀವಾಳ ನೋಂದಣಿ ವ್ಯವಸ್ಥೆ, ಸೊ ಜೀವಾಳ ವೈಟಲ್ ಅಂತ ಹೇಳುವಂತ ಈ ಪದವನ್ನು ನಾವು ಫಸ್ಟ್ ಈಗ ಗಮನಿಸುವ. ನೋಡಿ, ಕೆಲವೊಮ್ಮೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವೈಟಲ್ ಪ್ಯಾರಾಮೀಟರ್ಸ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿರ್ಲಿಕ್ಕೆ ಬೇಕಾಗುವಂತ ಪ್ರಮುಖ ಜೀವಾಳ ಅಂಶಗಳು ಯಾವುದೆಲ್ಲ? ಒಂದು ಉಸಿರಾಟ ಇರ್ಬೋದು, ಪಲ್ಸ್ ರೇಟ್ ಇರ್ಬೋದು, ನಾಡಿ ಮಿಡಿತ. ಸೊ ಇವೆಲ್ಲ ಒಂದು ವ್ಯಕ್ತಿಗೆ ಅವನು ಜೀವಂತ ಇದ್ದಾನೆ ಅಂತ ಹೇಳೋದಕ್ಕಿರುವಂತ ಒಂದು ಪ್ರಮುಖವಾಗಿರುವಂತ ವೈಟಲ್ ಪ್ಯಾರಾಮೀಟರ್ಸ್, ಹೌದಾ ಅಲ್ವಾ? ಸೊ ಹಾಗೇನೆ ಇಂತಹ ಪ್ರಮುಖವಾದಂತ ಒಂದು ನೋಂದಣಿ ವ್ಯವಸ್ಥೆ ಪ್ರತಿಯೊಂದು ದೇಶಕ್ಕೆ ಬೇಕಾಗುತ್ತೆ. ಸೊ ಆ ಒಂದು ಪ್ರಮುಖ ನೋಂದಣಿ ವ್ಯವಸ್ಥೆಯಲ್ಲಿ ಏನೆಲ್ಲ ಅಂಶಗಳಿರ್ತದೆ? ಯಾಕೆ ಇದನ್ನು ಈ ತರ ಜೀವಾಳ ನೋಂದಣಿ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ? ಇದಕ್ಕೆ ಇನ್ನೊಂದು ಹೆಸರಿದೆ, ನಾಗರಿಕ ನೋಂದಣಿ ವ್ಯವಸ್ಥೆ. ಸೊ ಬೇಸಿಕಲಿ ವೈಟಲ್ ಮೀನ್ಸ್ ಇಟ್ಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಸೊ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಬೇಸಿಕಲಿ ರೆಫರ್ಸ್ ಟು ಅ ಸಿಸ್ಟಮ್ of continuous, permanent, compulsory and universal recording of vital events that take place in a population. So what are the vital events that takes place in a population? It is the birth, it is the death, the marriages, the divorces. Basically tumbane utmost and importance is birth and death, recording of births and deaths. Then marriages, divorces, fetal death rates irbodu, andre still births ಗಳು ಇರಬಹುದು. ಇನ್ನು ಕೆಲವು ಕೇಸಸ್ಗಳಲ್ಲಿ adoptions, separations, migrations ಇದನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. So basically vital registration system is a system of continuous, permanent, compulsory and universal recording of all the vital events that takes place or that occur in a population. ಈಗ ಇದಕ್ಕೆ ಪ್ರಮುಖ ನೋಂದಣಿ ವ್ಯವಸ್ಥೆ ಅಥವಾ ಜೀವಾಳ ನೋಂದಣಿ ವ್ಯವಸ್ಥೆ ಅಥವಾ ಇನ್ನೊಂದು ಹೆಸರಿದೆ ನಾಗರಿಕ ನೋಂದಣಿ ವ್ಯವಸ್ಥೆ ಅಂತ ಹೇಳಿಬಿಟ್ಟು. ಸೊ ಮೂರು ಅರ್ಥ ಒಂದೇ. ಸೊ ಇದು ಜನಸಂಖ್ಯೆಯಲ್ಲಿ ಸಂಭವಿಸುವಂತಹ ಪ್ರಮುಖ ಘಟನೆಗಳ ನಿರಂತರ, ಶಾಶ್ವತ, ಕಡ್ಡಾಯ ಮತ್ತು ಸಾರ್ವತ್ರಿಕವಾಗಿ ದಾಖಲು ಮಾಡುವಂತಹ ಒಂದು ವ್ಯವಸ್ಥೆಯನ್ನೇ ನಾವು ಜೀವಾಳ ನೋಂದಣಿ ವ್ಯವಸ್ಥೆ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆ ಅಥವಾ ಪ್ರಮುಖ ನೋಂದಣಿ ವ್ಯವಸ್ಥೆ ಅಂತ ಹೇಳುವಂಥದ್ದು. ಸೊ ಈ ಒಂದು ದಾಖಲಾತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಘಟನೆಗಳು ಸೇರಿರ್ತದೆ ಅಂತ ಹೇಳಿದ್ರೆ, ಜನಸಂಖ್ಯೆಯಲ್ಲಿ ಜರುಗುವಂತ ಜನನಗಳು, ಸಾವುಗಳು, ಮದುವೆಗಳು, ವಿಚ್ಛೇದನಗಳು ಅಂದ್ರೆ ಸ್ಟಿಲ್ ಬರ್ತ್ಸ್ ಅಂತ ನಾವೇನ್ ಹೇಳ್ತೇವೆ, ಅದು, ದತ್ತು ಸ್ವೀಕಾರ, ಬೇರ್ಪಡುವಿಕೆ, ವಲಸೆ, ಇದನ್ನು ಸಹ ಇದು ದಾಖಲಾಗ್ತದೆ. ಅದರಲ್ಲಿ ತುಂಬಾನೇ ಬೇಸಿಕ್ ಫೋಕಸ್ ಇರುವಂತದ್ದು ಬರ್ತ್ ಮತ್ತು ಡೆತ್ ಗಳ ಬಗ್ಗೆ, ಅಂದ್ರೆ ಜನನ ಮತ್ತು ಸಾವಿನ ಬಗ್ಗೆ. ಈಗ ವಿಶ್ವಸಂಸ್ಥೆ, ಹಾಗಿದ್ರೆ ಇದು ಪ್ರತಿ ದೇಶದಲ್ಲಿ ಇದೆಯಾ? ಡೆಫಿನೆಟ್ಲಿ ಇರಬೇಕಾದದ್ದು. ಸೊ ಹಾಗಾಗಿ ಯುನೈಟೆಡ್ ನೇಷನ್ಸ್ ಇಟ್ defines vital registration system as a continuous, permanent and compulsory and universal recording of the occurrence and characteristics of the vital events pertaining to a population as provided through decree or regulation in accordance with the legal requirements of a country. ಅಂದ್ರೆ ವಿಶ್ವಸಂಸ್ಥೆ ಏನ್ ಹೇಳ್ತದೆ, ಪ್ರಮುಖ ನೋಂದಣಿ ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ದೇಶದ ಕಾನೂನಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ದೇಶದ ಕಾನೂನು ಅವಶ್ಯಕತೆಗಳು ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಆಯಾಯ ದೇಶದ ಕಾನೂನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಅದಕ್ಕೆ ಸಂಬಂಧಿಸಿದ ಒಂದು ಜನಸಂಖ್ಯೆಗೆ ಸಂಬಂಧಿಸಿದ ಪ್ರಮುಖ ಘಟನೆಗಳಾದ ಈ ಘಟನೆಗಳಿಗೆ ಸಂಭವಿಸುವಂತ ನಿರಂತರ, ಶಾಶ್ವತ, ಕಡ್ಡಾಯ ಮತ್ತು ಸಾರ್ವತ್ರಿಕ ದಾಖಲಾತಿ ಮಾಡುವಂತ ಒಂದು ವ್ಯವಸ್ಥೆ, ಇದನ್ನೇ ನಾವು ಜೀವಾಳ ನೋಂದಣಿ ವ್ಯವಸ್ಥೆ ಅಂತ ಹೇಳುವಂಥದ್ದು. ಈಗ ಭಾರತದಲ್ಲಿ ನಾನು ಆಗ್ಲೇ ಮೆನ್ಷನ್ ಮಾಡಿದಾಗೆ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಸೊ ಇದು ಹೇಗೆ ಬಂತು? ಇದು
ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಆಫ್ 1969 1969ರಲ್ಲಿ ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಏನು ಜಾರಿಗೆ ಬಂತು, ಇದು ಏಪ್ರಿಲ್ 1 1970ರಿಂದ ಜಾರಿಗೆ ಬಂತು. ಬಟ್ ದ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ದ ಇಯರ್ 1969. ಸೊ ಈ ಒಂದು ಕಾಯ್ದೆಯ ಅನುಗುಣವಾಗಿ ಈ ಒಂದು ಜೀವಾಳ ದಾಖಲಾತಿ ವ್ಯವಸ್ಥೆಯು ಜಾರಿಗೆ ಬಂದಿದೆ ನಮ್ಮ ದೇಶದಲ್ಲಿ. ಅಂಡ್ ದಿಸ್ ಹ್ಯಾಸ್ ಮಾರ್ಕ್ ದ ಬಿಗಿನಿಂಗ್ ಆಫ್ ಅ ನೇಷನ್ ವೈಡ್ ಲೀಗಲಿ ಮ್ಯಾಂಡೇಟೆಡ್ ಸಿಸ್ಟಮ್ ಫಾರ್ ರೆಕಾರ್ಡಿಂಗ್ ಬರ್ತ್, ಡೆತ್ ಅಂಡ್ ಸ್ಟಿಲ್ ಬರ್ತ್. ಸೊ ಅಂದಿನಿಂದ ಇಲ್ಲಿಯವರೆಗೂ ನಮ್ಮ ದೇಶದಲ್ಲಿ ವ್ಯವಸ್ಥಿತವಾಗಿ ಈ ಜನನ, ಮರಣ ಮತ್ತು ಈ ಒಂದು ಸ್ಟಿಲ್ ಬರ್ತ್ಸ್ಗಳೇನ ಇದ್ದಾವೆ ನೋಡಿ, ಅದನ್ನು ರೆಕಾರ್ಡ್ ಮಾಡುವಂತ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಜಾರಿ ಇದೆ. ಸೊ ಆಗ್ಲೇ ಹೇಳಿದಾಗೆ ಭಾರತದಲ್ಲಿ ಜೀವಾಳ ನೋಂದಣಿ ವ್ಯವಸ್ಥೆಯನ್ನು ನಾಗರಿಕ ನೋಂದಣಿ ವ್ಯವಸ್ಥೆ ಅಂತ ಕೂಡ ನಾವು ಕರಿತೇವೆ. ಹಾಗೂ ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969ರ ಈ ಒಂದು ಕಾಯ್ದೆ ಅನ್ವಯ ಇದನ್ನು ಏಪ್ರಿಲ್ 1 1970ರಿಂದ ಈ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದೆ. ಹಾಗೂ ಇಲ್ಲಿ ಜನನ, ಸಾವು, ಮೃತ ಜನನ ಮುಂತಾದವುಗಳನ್ನು ದಾಖಲಿಸಲಿಕ್ಕೆ ರಾಷ್ಟ್ರವ್ಯಾಪಿ ಕಾನೂನುಬದ್ಧವಾಗಿ ಕಡ್ಡಾಯ ವ್ಯವಸ್ಥೆಯ ಒಂದು ಆರಂಭವನ್ನು ಇದು ಗುರುತಿಸಿದೆ. ಈಗ ಏನು ಈ ಜೀವಾಳ ನೋಂದಣಿ ವ್ಯವಸ್ಥೆಯ ಒಂದು ಮುಖ್ಯ ಉದ್ದೇಶ ಏನು? ವಾಟ್ ಆರ್ ದ ಬೇಸಿಕ್ ಒಬ್ಜೆಕ್ಟಿವ್ಸ್ ಆಫ್ ದ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್? ಫಸ್ಟ್ ಈಸ್ ಲೀಗಲ್ ಡಾಕ್ಯುಮೆಂಟೇಶನ್. ಇದೊಂದು ಕಾನೂನಾತ್ಮಕವಾದಂಥ ಒಂದು ದಾಖಲೆ. ಯಾಕಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ಗೆ ಇರ್ಬೋದು, ಲೀಗಲ್ ಕ್ಲೇಮ್ಸ್ಗೆ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಎಲ್ಲದಕ್ಕೆ ಕೂಡ ಇದೊಂದು ಕಾನೂನುಬದ್ಧವಾದಂಥ ಒಂದು ದಾಖಲಾತಿ. ಸೆಕೆಂಡ್, ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್. It helps in compiling vital statistics for demographic and health research. So, ಈ ಜೀವಾಳ ನೋಂದಣಿ ವ್ಯವಸ್ಥೆಯನ್ನು ನಾವು ಕಡ್ಡಾಯವಾಗಿ ಈ ರೀತಿ ಸಾರ್ವತ್ರಿಕವಾಗಿ ಇದನ್ನು ನಾವು ದಾಖಲಾತಿ ಮಾಡುವುದರಿಂದ ದೇಶದಲ್ಲಿ ಜರುಗುವಂಥ ಪ್ರತಿಯೊಂದು ಜನಸಂಖ್ಯೆಗೆ ಅನುಗುಣವಾಗಿರುವಂತಹ ಜನನ ದರ, ಮರಣ ದರ, ಶಿಶು ಮರಣ ದರ ಇರ್ಬೋದು, ಫಲವತ್ತತೆ ದರ, ಇದನ್ನೆಲ್ಲ ನಮಗೆ ಸಂಖ್ಯಾತ್ಮಕವಾಗಿ ದತ್ತಾಂಶವನ್ನು ಕಲೆ ಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. And also with reference to public health and planning. It informs the public health decisions through data on causes of death, and also it supports planning of services like hospitals, schools and housing. So ಸಾರ್ವಜನಿಕ ಆರೋಗ್ಯ ಮತ್ತು ಯೋಜನೆಗೆ ಅನುಸಾರವಾಗಿ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನಸಂಖ್ಯೆಗೆ ಮಾಹಿತಿಯನ್ನು ಸರಬರಾಜು ಮಾಡಲಿಕ್ಕೆ ಈ ದತ್ತಾಂಶಗಳು ತುಂಬಾನೇ ಅವಶ್ಯಕ. ಹಾಗೂ ಎಲ್ಲೆಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಸೇವೆಗಳು ಅಥವಾ ಶಾಲೆಗಳು ಇರ್ಬೋದು, ವಸತಿ ಇರ್ಬೋದು, ಇಂಥದ್ದನ್ನೆಲ್ಲ ನಮಗೆ ಯೋಜನಾತ್ಮಕವಾಗಿ ಇದು ಒಂದು ಕಾಯಕಲ್ಪವನ್ನು ಪ್ಲಾನ್ ಅಂದ್ರೆ ಯೋಜನೆ ಹಾಕಲಿಕ್ಕೆ ಕೂಡ ಇದು ಸಹಾಯಕವಾಗಿದೆ. ಯಾವುದು? ಈ ಒಂದು ಜೀವಾಳ ದಾಖಲಾತಿ ವ್ಯವಸ್ಥೆಯ ಒಂದು ದತ್ತಾಂಶಗಳು. ಹಾಗೇನೆ for governance and policy making, it assists the government in planning welfare schemes, distribution of resources and policy formulation. So if you see, the information that is provided in the vital registration system is very accurate and it is very handy. So based on this information, the state and the central government can develop welfare schemes that are beneficial for the target population. ಸೊ ಯಾವ್ಯಾವ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಂದು ದಾಖಲಾತಿ ವ್ಯವಸ್ಥೆಗೆ ಅನುಗುಣವಾಗಿ ಸಿಗುವಂತಹ ದತ್ತಾಂಶದ ಮೂಲಕ ನೀತಿ ನಿರೂಪಕರಿಗಿರ್ಬೋದು, ಸರ್ಕಾರಕ್ಕೂ ಕೂಡ ಬೇಕಾದಂಥ ಒಂದು ಫಲಾನುಭವಿ ಜನಸಂಖ್ಯೆಗೆ ಬೇಕಾಗುವಂಥ ಒಂದು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಲಿಕ್ಕೂ ಕೂಡ ಇದು ಸಹಾಯ ಆಗ್ತದೆ. ಆಗ್ಲೇ ಇದನ್ನು ಮೆನ್ಷನ್ ಮಾಡಿದ್ದೇವೆ. ಇದೊಂದು ಉತ್ತಮ ರೀತಿಯ ಒಂದು ಕಾನೂನು ದಾಖಲೆ. ಸಂಖ್ಯಾಶಾಸ್ತ್ರೀಯ ದತ್ತಾಂಶ ಸಂಗ್ರಹದ ಮೂಲಕ ಇದರ ಅಂಕಿಅಂಶಗಳು ನಮಗೆ ತುಂಬಾನೇ ಲಾಭದಾಯಕವಾದದ್ದು. ಸಾರ್ವಜನಿಕ ಆರೋಗ್ಯ ಮತ್ತು ಯೋಜನೆಗೆ ಸಂಬಂಧಿಸಿದ ಸೇವೆಗಳ ಯೋಜನೆಯನ್ನು ಬೆಂಬಲಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೂ ಆಡಳಿತ ಮತ್ತು ನೀತಿ ನಿರೂಪಣೆಗೂ ಕೂಡ, ಅಂದ್ರೆ ಸಂಪನ್ಮೂಲಗಳ ವಿತರಣೆ ಇರ್ಬೋದು, ಕಲ್ಯಾಣ ಯೋಜನೆಗಳನ್ನು ರೂಪಿಸಲಿಕ್ಕೆ ಇದು ಸರ್ಕಾರಕ್ಕೆ ಸಹಾಯ ಮಾಡ್ತದೆ. ಸೊ ಇದು ಈ ಜೀವಾಳ ನೋಂದಣಿ ವ್ಯವಸ್ಥೆ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳು. ಈಗ ಒಂದು ಉತ್ತಮ ಜೀವಾಳ ವ್ಯವಸ್ಥೆ, ನೋಂದಣಿ ವ್ಯವಸ್ಥೆಯ ಒಂದು ಗುಣಲಕ್ಷಣಗಳು ಹೇಗಿರಬೇಕು? How should be the features or characteristics of an effective vital registration system? First and the foremost, it should have continuity. Means it should operate without any interruption. So in our country, it has started from the year April 1, 1970. From then onwards till now, it is in a continuous process. So ಯಾವುದೇ ರೀತಿಯ ಇಂಟರಪ್ಷನ್ ಇದಕ್ಕೆ ಆಗಬಾರದು. ಸೊ ನಿರಂತರವಾಗಿ ಈ ದಾಖಲಾತಿ ವ್ಯವಸ್ಥೆ ದತ್ತಾಂಶವನ್ನು ಕಲೆ ಹಾಕ್ತಾ ಇರಬೇಕು. Secondly, it is compulsoriness.
ಕಡ್ಡಾಯವಾಗಿರಬೇಕು. ಆಲ್ ದ ವೈಟಲ್ ಇವೆಂಟ್ಸ್ ಮಸ್ಟ್ ಬಿ ರಿಪೋರ್ಟೆಡ್ ಆಸ್ ರಿಕ್ವೈರ್ಡ್ ಬೈ ಲಾ. ಈಗ ಜನನ ನೋಂದಣಿ ಇರ್ಬೋದು, ಮರಣದ ನೋಂದಣಿ ಇರ್ಬೋದು, ಇದನ್ನು ಸರ್ಕಾರ ಕಡ್ಡಾಯ ಮಾಡಬೇಕು ತನ್ನ ಜನಸಂಖ್ಯೆಗೆ. ಆಗ ಮಾತ್ರ ಇದನ್ನು ಎಫೆಕ್ಟಿವ್ ಆಗಿ ನಮಗೆ ಅದನ್ನು ದಾಖಲಾತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ದೇಶದಲ್ಲಿ ಆಸ್ ಯು ನೋ ಬರ್ತ್ ರಿಜಿಸ್ಟ್ರೇಷನ್, ಡೆತ್ ಇವೆಲ್ಲ ಕಂಪಲ್ಸರಿ ಆಗಿದೆ. ಇವನ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಸ್ ಬಿನ್ ಕಂಪಲ್ಸರಿ. ಸೊ ಈ ರೀತಿ ಕಂಪಲ್ಸರಿ ಮಾಡುವಾಗ ಮಾತ್ರ ಈ ವೈಟಲ್ ಇವೆಂಟ್ಸ್ಗಳ ದಾಖಲಾತಿ ತುಂಬಾನೇ ಸಮರ್ಪಕವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. Third one is permanence. See, the data must be stored reliably for future references. ಸೊ ಪ್ರತಿ ವರ್ಷದ ಈ ರೀತಿಯ ದತ್ತಾಂಶಗಳನ್ನು ಒಂದು ಕಡ್ಡಾಯ ರೀತಿಯಲ್ಲಿ ಅಥವಾ ಉತ್ತಮ ರೀತಿಯಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಬೇಕಾದ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದು ಸಾಫ್ಟ್ ಪ್ರತಿಗಳಿರ್ಬೋದು ಅಥವಾ ಹಾರ್ಡ್ ಪ್ರತಿಗಳಿರ್ಬೋದು ಅಥವಾ ಲೆಡ್ಜರ್ಗಳಿರ್ಬೋದು, ಸರ್ಟಿಫಿಕೇಟ್ಗಳಿರ್ಬೋದು. ಈಗ ಎಲ್ಲ ಡಿಜಿಟಲ್ ಇದರ ಮೂಲಕ ಮಾಡುವ ಕಾರಣ ಸೋರ್ಸಸ್ಗಳು ಅಥವಾ ದತ್ತಾಂಶಗಳು ಒಂದು ರೀತಿ ಪರ್ಮನೆನ್ಸ್ ರೂಪದಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಯೂನಿವರ್ಸಾಲಿಟಿ. ಇಟ್ ಮಸ್ಟ್ ಕವರ್ ಆಲ್ ದ ಜಿಯೋಗ್ರಫಿಕಲ್ ಏರಿಯಾಸ್ ಅಂಡ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಈಗ ಪಟ್ಟಣಗಳಲ್ಲಿ ಅಥವಾ ನಗರಗಳಲ್ಲಿ ಮಾತ್ರ ಮಾಡುವುದಲ್ಲ, ಬದಲಾಗಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಈ ನೋಂದಣಿ ವ್ಯವಸ್ಥೆ ಸಮರ್ಪಕವಾಗಿ ಸಾರ್ವತ್ರಿಕವಾಗಿ ಜರುಗಬೇಕು. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಅಕ್ಯುರಸಿ. ತುಂಬಾನೇ ಪರ್ಫೆಕ್ಷನ್ ಅಲ್ಲಿ ಇರಬೇಕು, ಅಂದ್ರೆ ಅಕ್ಯುರೇಟ್ ಆಗಿರಬೇಕು. ದ ರೆಕಾರ್ಡ್ಸ್ ಮಸ್ಟ್ ರಿಫ್ಲೆಕ್ಟ್ ದ ರಿಯಲ್ ಇವೆಂಟ್ಸ್ ಟ್ರೂತ್ಫುಲಿ ಅಂಡ್ ಕ್ಲಿಯರ್ಲಿ. ಜನನದಿರ್ಬೋದು, ಮರಣದಿರ್ಬೋದು, ಪ್ರತಿಯೊಂದು ದಾಖಲಾತಿಯನ್ನು ತುಂಬಾನೇ ಸಮರ್ಪಕವಾಗಿ ನಾವು ದಾಖಲಾತಿ ಮಾಡಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಟೈಮ್ಲಿನೆಸ್. ಸಮಯಕ್ಕೆ ಅನುಗುಣವಾಗಿ ಈವೆಂಟ್ಸ್ಗಳು ನೋಂದಣಿ ಆಗ್ತಾ ಬರಬೇಕು. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಅನ್ ಎಫೆಕ್ಟಿವ್ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಸೊ ಪರಿಣಾಮಕಾರಿ ನಾಗರಿಕ ನೋಂದಣಿ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣಗಳು ಹೀಗಿದೆ. ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ನಿರಂತರತೆ, ಕಡ್ಡಾಯ, ಶಾಶ್ವತತೆ, ಸಾರ್ವತ್ರಿಕತೆ, ನಿಖರತೆ ಮತ್ತು ಸಮಯೋಚಿತತೆ. ಅಂದ್ರೆ ಘಟನೆಗಳನ್ನು ತ್ವರಿತವಾಗಿ ಸಮಯಕ್ಕೆ ಪೂರಕವಾದಂತ ಸಮಯದ ಒಳಗೆ ನಾವು ಅದನ್ನು ನೋಂದಾಯಿಸಬೇಕಾಗುತ್ತೆ. ಈಗ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇನ್ ಇಂಡಿಯಾ ಹೇಗಿದೆ? So basically the system in India, the vital registration system in India is called as a CRS or the Civil Registration System, and it is governed by the Registration of Births and Deaths Act of 1969. Now who is the one who is going to implement this? So it is implemented by the Registrar General of India, which comes under the Ministry of Home Affairs. So ನಮ್ಮ ದೇಶದಲ್ಲಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಅವರು ಈ ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನ ಪ್ರಮುಖವಾದಂತಹ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಪ್ರಮುಖ ಅಧಿಕಾರಿ. ಅಂದ್ರೆ ಅವರ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಈ ಒಂದು ಆಫೀಸ್ ಮತ್ತು ಅಧಿಕಾರಿ ವರ್ಗದವರು ಇರ್ತಾರೆ. ಹಾಗೂ ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಆಫೀಸ್ ಅಂತಾನೆ ನಾವು ಹೇಳ್ಬಹುದು. ಸೆನ್ಸಸ್ ಆಪರೇಷನ್ಸ್ಗಳು ಕೂಡ ಗೃಹ ಸಚಿವಾಲಯದ ಅಡಿಯಲ್ಲೇ ಬರುವಂತದ್ದು. ಈಗ ಭಾರತದಲ್ಲಿ ಈ ಒಂದು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇನ್ ಇಂಡಿಯಾದ ಇತಿಹಾಸ, ಒಂದು ಪುಟ್ಟ ಇತಿಹಾಸ ಇಲ್ಲಿದೆ. ಸೊ ದ ಹಿಸ್ಟ್ರಿ ಆಫ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇನ್ ಇಂಡಿಯಾ ಡೇಟ್ಸ್ ಬ್ಯಾಕ್ ಟು ದ ಮಿಡಲ್ ಆಫ್ ದ 19th century. In 1886, a Central Birth, Death and Marriage Registration Act was promulgated to provide for voluntary registration through the British India. ಸೊ 1886ರಲ್ಲಿ ಈ ಒಂದು ಕೇಂದ್ರ ಜನನ, ಮರಣ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ನೋಂದಣಿ ಕಾಯ್ದೆಯನ್ನು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲೇ ವಾಲಂಟರಿ ರಿಜಿಸ್ಟ್ರೇಷನ್ಗೆ ಅನುಗುಣವಾಗಿ ಇದನ್ನು ಮಾಡಲಾಯಿತು. ಸೊ ಅಂದಿನಿಂದ ಇಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಸಿಸ್ಟಮ್ ಪ್ರಾರಂಭ ಆಯಿತು ಅಂತ ನಾವು ಹೇಳ್ಬೋದು. ಇದು ಕಂಪಲ್ಸರಿ ಇರಲಿಲ್ಲ, ಬೇಕಾದರೂ ಮಾಡಲಿಕ್ಕೆ ಇದ್ದಂತ ಒಂದು ವ್ಯವಸ್ಥೆ ವಾಲಂಟರಿ ರಿಜಿಸ್ಟ್ರೇಷನ್. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರಿಗೆ ಇಲ್ಲಿ ಅವಕಾಶ ಸಿಗಿರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಆದ್ರೂ ಈ ಸಿಸ್ಟಮ್ ಎಂಬುದನ್ನು ಬ್ರಿಟಿಷರು ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ the Registration of Births and Deaths Act was enacted in the year 1869, and as I told you, it came into force from April 1st, 1970 to promote the uniformity and comparability in the registration of births and deaths across the country and compilation of vital statistics based thereon. And with the enactment of this act, the registration of birth, death and stillbirth has become mandatory in India. ಇಲ್ಲಿ ಒಂದು ನೀವು ಗಮನಿಸಬೇಕು, ಬ್ರಿಟಿಷರು ನಮ್ಮ ದೇಶದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಇದು ಮ್ಯಾಂಡೇಟರಿ ಆಗಿರಲಿಲ್ಲ. ಮ್ಯಾಂಡೇಟರಿ ಅಂತ ಹೇಳಿದ್ರೆ ಇದು ಕಂಪಲ್ಸರಿ ಆಗಿರಲಿಲ್ಲ, ಇದು ವಾಲಂಟ್ರಿ. ಯಾರಿಗೆ ಮಾಡ್ಲಿಕ್ಕೆ ಬೇಕಿತ್ತು ಅವರಷ್ಟೇ ಮಾಡ್ತಾ ಇದ್ರು ನೋಂದಣಿ. ಬಟ್ ಇಂಡಿಪೆಂಡೆನ್ಸ್, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಏನಾಯಿತು ಅಂತ ಹೇಳಿದ್ರೆ 1969ರಲ್ಲಿ ಹೊರಬಂದಂತ ಈ ಒಂದು
ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಏನಿದೆ ಇದು ನಮ್ಮ ದೇಶಾದ್ಯಂತ ಜನನ ಮತ್ತು ಮರಣಕ್ಕೆ ಸಂಬಂಧಿಸಿದ ಒಂದು ದಾಖಲಾತಿ ಅಥವಾ ನೋಂದಣಿಯನ್ನು ಕಡ್ಡಾಯಗೊಳಿಸಿತು ಅಂತ ಇಲ್ಲಿ ನಾವು ಹೇಳಬಹುದು. ಸೊ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ಈ ಒಂದು ನಾಗರಿಕ ನೋಂದಣಿ ವ್ಯವಸ್ಥೆಯ ಒಂದು ನಾಗರಿಕ ನೋಂದಣಿ ವ್ಯವಸ್ಥೆ ಅಡಿಯಲ್ಲಿ ಈ ಎಲ್ಲಾ ದಾಖಲಾತಿಗಳು ಬಹಳಷ್ಟು ಸಮರ್ಪಕವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್? ಈಗ ನಿಮ್ಮ ಮನಸ್ಸಿಗೆ ಅನ್ಸ್ಬೋದು, ಏನು ಈ ರಿಜಿಸ್ಟ್ರೇಷನ್ ಇಂದ ಏನಾಗ್ಲಿಕ್ಕೆ ಸಾಧ್ಯ? See, the birth certificate is a first right of the child and it is a first step towards establishing its identity. ಯಾವುದೇ ಮಗುವಿಗೂ ನೀವು ಗಮನಿಸಿದ್ರೆ ಅದು ಹುಟ್ಟುವಾಗ ಅದಕ್ಕೆ ಸಿಗುವಂತ ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದು ಅದರ ಒಂದು ಐಡೆಂಟಿಟಿ. ಸೊ ಅದರ ಆಧಾರದ ಮೇಲೆ ನೀವು ಗಮನಿಸಿದ್ರೆ ಎಲ್ಲವೂ ಕೂಡ ನಡೆಯುವಂಥದ್ದು. ಅಂಡ್ ಇಟ್ ಇಸ್ ಕಂಪಲ್ಸರಿ. ಒಂದು ಮಗುವಿಗೆ ಬರ್ತ್ ಸರ್ಟಿಫಿಕೇಟ್ ಎಂಬುದು ಅದೊಂದು ತುಂಬಾನೇ ಕಡ್ಡಾಯವಾದಂತ ಒಂದು ದಾಖಲೆ ಅಂತ ಹೇಳ್ಬೋದು. ಸೊ ಯಾತಕ್ಕಾಗಿ ಅಂತ ಹೇಳಿದ್ರೆ ಒಂದು ಸ್ಕೂಲ್ಸ್ಗೆ ಅಡ್ಮಿಷನ್ ಇಂದ ಹಿಡಿದು ಪ್ರೂಫ್ ಆಫ್ ಏಜ್ ಫಾರ್ ಎಂಪ್ಲಾಯ್ಮೆಂಟ್, ಅವರ ಎಂಪ್ಲಾಯ್ಮೆಂಟ್ಗೆ ರಿಲೇಟೆಡ್ ಆಗಿ ಅವರ ವಯಸ್ಸಿಗೆ ಅನುಗುಣವಾಗಿರುವಂತಹ ಒಂದು ದಾಖಲಾತಿ ಇರ್ಬೋದು. ಫಾರ್ ಪ್ರೂಫ್ ಆಫ್ ಏಜ್ ಅಟ್ ಮ್ಯಾರೇಜ್, ಮದುವೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಬರ್ತ್ ಸರ್ಟಿಫಿಕೇಟ್ ಅವರ ಪ್ರೂಫ್ ಆಫ್ ಏಜ್ಗೆ ಅನುಗುಣವಾಗಿ ಅದನ್ನು ಯೂಸ್ ಮಾಡಬಹುದು. ಟು ಎಸ್ಟಾಬ್ಲಿಷ್ ದ ಪೇರೆಂಟೇಜ್, to establish age for purpose of enrollment in electoral rolls, to establish age for insurance purposes, for registering in the National Population Register. So ಹೀಗೆ ನಾನಾ ರೀತಿಯ ಯೂಸಸ್ ಗಳಿದೆ ಬರ್ತ್ ಸರ್ಟಿಫಿಕೇಟ್ ಇಂದ. ಹಾಗೇನೆ ಪ್ರೊಡಕ್ಷನ್ ಆಫ್ ಡೆತ್ ಸರ್ಟಿಫಿಕೇಟ್. ಸೊ ಡೆತ್ ಸರ್ಟಿಫಿಕೇಟ್ ಕೂಡ ಅಷ್ಟೇ ಒಬ್ಬ ವ್ಯಕ್ತಿ ನಿಧನದ ನಂತರ ಇದು ಆಗುವಂಥದ್ದು, ಅಂದ್ರೆ ಇದು ಕೊಡುವಂಥದ್ದು. ಸೊ ಇದು ಕೂಡ ಅಷ್ಟೇ ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ಇರ್ಬೋದು, ಹಾಗೆ ಇನ್ಶೂರೆನ್ಸ್ ಕ್ಲೇಮ್ಸ್ ಗಳಿರ್ಬೋದು, ಇದಕ್ಕೆಲ್ಲ ಒಂದು ಸಂಬಂಧಿಸಿದಾಗಿ ಈ ಒಂದು ದಾಖಲಾತಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನಾವು ನೋಡ್ಬೋದು ಜನನ ಮತ್ತು ಮರಣ ನೋಂದಣಿಯಿಂದ ಆಗುವಂತ ಪ್ರಯೋಜನಗಳು ಏನು ಅಂತ ಹೇಳಿಬಿಟ್ಟು. ಸೊ ಇವೆಲ್ಲ ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಎಲ್ಲ ಅಂಶಗಳು ಇಲ್ಲಿ ನಾವು ಕೊಟ್ಟಿದ್ದೇವೆ. ಓಕೆ, ಸೊ ಈ ಸೆಷನ್ ಅಲ್ಲಿ ಬೇಸಿಕ್ ಆಗಿ ನಾವು ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಒಂದು ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕೆ ಪೂರಕವಾಗಿರುವಂತಹ ಹಾಗೂ ಪರೀಕ್ಷಾ ದೃಷ್ಟಿಕೋನದಲ್ಲಿ ಅನುಗುಣವಾಗಿ ಅಥವಾ ಅವಶ್ಯಕ ಇರುವಂತಹ ಮಾಹಿತಿಯನ್ನು ತುಂಬಾನೇ ಸಂಕ್ಷಿಪ್ತವಾಗಿ ಕೊಡುವಂತಹ ಪ್ರಯತ್ನ ಇಲ್ಲಿ ನಾವು ಮಾಡಿದ್ದೇವೆ. ಸೊ ಇದಕ್ಕೆ ಅನುಗುಣವಾಗಿ ಈ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಕೇಳುವಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ. ಇಲ್ಲಿ ಗಮನಿಸಬೇಕು, ವೈಟಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದ್ರೆ ಒಂದೇ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಸಿವಿಲ್ ಅಂತಾನೂ ಕೇಳಬಹುದು, ಆಗ ನಿಮಗೆ ಗೊತ್ತಿರಬೇಕು ಅದು. ಓಕೆ, ಹಾಗೆ ಇದು 5 ಮಾರ್ಕಲ್ಲಿ ಕೇಳುವಂತ ಪ್ರಶ್ನೆಗಳು. ಸೊ ಇದಿಷ್ಟು ಇವತ್ತಿನ ಅಂದ್ರೆ ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಎಕ್ಸಾಮಿನೇಷನ್ಸ್, ಪ್ರಿಪೇರ್ ವೆಲ್. ಥ್ಯಾಂಕ್ ಯು.